ಇಲ್ಲಿ ನೋಡಿ, ಈಗ ಇಲ್ಲಿ ಆ ಕಡೆ ಫುಲ್ ಖಾಲಿ ಇದೆ. ಎಡಗಡೆ ನಾನು ತೋರಿಸಿದ್ನಲ್ಲ ಮೊದಲನೇ ವಿಡಿಯೋದಲ್ಲಿ, ಅದ್ರಲ್ಲಿ ಫುಲ್ ಖಾಲಿ ಇದೆ ನೋಡಿ. ಹಾಗೇ ಬನ್ನಿ, ಈಗೇನು ನೋಟಿಫೈ ಮಾಡಿದ್ರಲ್ಲ ಲಕ್ಷ್ಮೀಪುರದ ನಂಬರ್ಗಳೆಲ್ಲ, ಅವೆಲ್ಲ ಎಷ್ಟು ಮನೆ ಇದಾವೆ ನೋಡಿ. ನಮಗೆ ರಾಶಿ ರಾಶಿ ಮನೆ ಇಲ್ಲಿ ಇನ್ನೂ ಕಾಣಿಸ್ತಿಲ್ಲ ನಮಗೆ. ರಾಶಿ ರಾಶಿ ಮನೆಗಳಿದ್ದಾವೆ, ರಾಶಿ ರಾಶಿ ಲೇಔಟ್ಗಳಾಗೋಗಿದೆ. ಇದೆಲ್ಲ ಸರ್ಕಾರದಿಂದನೇ ಆಗಿದೆ. ಇದನ್ನು ನಗರಸಭೆ ಅಂತ ಬೇರೆ ಮಾಡಿದ್ದಾರೆ. ಈಗ ಅದಕ್ಕೂ 15 ದಿವಸ ಗಡುವು ಕೊಟ್ಟು ವಾರ್ಡ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಇವರು 2005ರಲ್ಲಿದ್ದಾಗ ಗ್ರಾಮ ಸಭೆ ಇತ್ತು, ಗ್ರಾಮ ಪಂಚಾಯಿತಿ ಇತ್ತು. ಆವಾಗ ಇಷ್ಟೊಂದು ಮನೆಗಳು ಇರಲಿಲ್ಲ, ಏನೂ ಇರಲಿಲ್ಲ, ಡೆವಲಪ್ಮೆಂಟ್ ಇರಲಿಲ್ಲ. ಈಗ 2025ಕ್ಕೆ ನಗರಸಭೆ ಆಗೋಗ್ಬಿಟ್ಟು ವಾರ್ಡ್ಗಳನ್ನ ಇಂಗಿಡಿಸ್ಬಿಟ್ಟವ್ರೆ. ಜನಸಂಖ್ಯೆ ಆಧಾರದ ಮೇಲೆ 2011ನೇ ಜನಗಣತಿ ಆಧಾರದ ಮೇಲೆ ನಗರಸಭೆ ಮಾಡಿ ವಾರ್ಡು ಮಾಡಿಬಿಟ್ಟು ಇಷ್ಟು ಜನ ಇದ್ದಾರೆ ಅಂತ ಡಿಕ್ಲೇರ್ಡು ಯಾರೋ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ನಗರಸಭೆಯವರು ಅವ್ರು ಮಾಡಿಬಿಟ್ಟಿದ್ದಾರೆ. ಅಂದರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರು, ನಂತರ ನಮ್ಮ ನಗರಾಭಿವೃದ್ಧಿ ಮತ್ತು BDA ಮತ್ತು ಜಿಲ್ಲಾ ಪಂಚಾಯತ್ಗಳು ಒಂದಕ್ಕೊಂದು ಸಾಮರಸ್ಯನೇ ಇಲ್ವಾ? ಗೊತ್ತಾಗ್ತಿಲ್ವ ನಿಮಗೆ ಏನಾಗ್ತಿದೆ ಇಲ್ಲಿ, ಏನಿದೆ, ಮತ್ತು ಇದನ್ನು ಮಾಡಬೇಕಾ ಬೇಡವಾ, ಇದರ ಅವಶ್ಯಕತೆ ಇದೆಯಾ ಇಲ್ವಾ? ನೋಡಿ ಎಷ್ಟು ಮನೆಗಳಿದಾವೆ, ಏನು ಮಾಡ್ತೀರ ನೋಡಿ. ಸರ್ಕಾರ ತಾನೇ ಏನು ಮಾಡ್ಬೋದು? ಇಷ್ಟೊಂದೆಲ್ಲ ಡೆವಲಪ್ ಮಾಡೋಕ್ಕೆ ಬಿಟ್ಬಿಟ್ಟು ಈಗ ನೀವು ಇದನ್ನು PRR ರೋಡು, ಬಿಸ್ನೆಸ್ ರೋಡ್ ಮಾಡ್ತೀವಿ, ಟ್ರಕ್ ಟರ್ಮಿನಲ್ ಮಾಡ್ತೀವಿ, ಅದಾದಮೇಲೆ ಬಸ್ ಡಿಪೋ ಮಾಡ್ತೀವಿ ಅಂತ ಹೊರಟಿದ್ರಿ. ಅಂದರೆ ಇದು ಎಷ್ಟು ಮಾತ್ರ ಸರಿ ಅಂತ ನೀವೇ ಸ್ವಲ್ಪ ವಿಚಾರ ಮಾಡಿ ಇದನ್ನು ಆದಷ್ಟು ನಿಲ್ಸೋಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಎಲ್ಲರೂ ಹೇಳ್ತಾರಲ್ವಾ, ನೋಟಿಸ್ ಬಂದುಬಿಟ್ಟಿದೆ, ನಾವು ಅದನ್ನು ಕೈ ಬಿಡಿಸ್ಬಿಡ್ತೀವಿ. ಅದೆಲ್ಲ ಸುಳ್ಳು. ನೋಟಿಸ್ ಬಂದರೆ ಕಾನೂನಾತ್ಮಕವಾಗಿ ನೀವು ಆಕ್ಷೇಪಣೆ ಕೊಡಬೇಕು. ಆಕ್ಷೇಪಣೆನ ಅವ್ರು ಅಕ್ಸೆಪ್ಟ್ ಮಾಡಿ ರಿಜೆಕ್ಟ್ ಮಾಡಬೇಕು, ಕೈ ಬಿಡಬೇಕು. ಏನು ಆದೇಶ ಆಗಿದೆ ಅದನ್ನು ಕೈ ಬಿಡಬೇಕಾಗುತ್ತೆ. ಅದೆಲ್ಲ ಮಾಡ್ತಾರಾ? 20 ವರ್ಷ ನೋಟಿಸ್ ಕೊಟ್ಬಿಟ್ಟು 20 ವರ್ಷ ಆದಮೇಲೆ ಬಂದಿರೋ BDA ನಗರಾಭಿವೃದ್ಧಿಯವರು, ನೀವು ಎಲ್ಲರೂ ಸರಿ ಮಾಡ್ತಾರೆ ಇವರು. ಇದ್ರ ಜೊತೆಲಿ ಇನ್ನೊಂದು ಕೋರ್ಟ್ ಬೇರೆ ಆರ್ಡ್ರ್ ಬೇರೆ ಆಗ್ಬಿಟ್ಟಿದೆ. ಆ ಕೋರ್ಟ್ ಆರ್ಡ್ರ್ ಪ್ರಕಾರ ಅದು ಬೇರೆ ಮಾಡಬೇಕು. ಹೇಗೆ ಮಾಡ್ತೀರಿ? ಈ ಥರ ಎಲ್ಲ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆದಮೇಲೆ ನಾವು ಹೇಗೆ ಮಾಡೋದು ಹೇಳಿ? ಇವೆಲ್ಲ ತುಂಬ ಕಷ್ಟದ ಕೆಲಸ. ಆದಷ್ಟು ಎಲ್ಲರೂ ಒಗ್ಗಟ್ಟಾಗಿ ನೀವು BDAಗೆ ಅಬ್ಜೆಕ್ಷನ್ ಹಾಕಿ. ಇವರು ಆ ಬಡಾವಣೆಯವ್ರು ಹಾಕಿಲ್ಲ, ಅವರ ಅಣ್ಣ ಹೇಳ್ಬಿಟ್ಟವನೆ ನನ್ನ ತಮ್ಮ ಕೇಳ್ತೀನಿ ಅಂದರೆ ನಿಮ್ಮ ಮನೆ ಹಾಳಾಗೋಗುತ್ತೆ. ಆಮೇಲೆ ಕೇಳ್ಕೊಳ್ಳಿ, ಎಲ್ಲ ಅಬ್ಜೆಕ್ಷನ್ ಹಾಕಿ ಕೋರ್ಟ್ಗೆ ಅಪೀಲ್ ಹಾಕಿ. ನನಗೆ ಇನ್ನೊಂದು ವಿಡಿಯೋದಲ್ಲಿ ನಾನೆಲ್ಲ ಪೂರ್ತಿ ಡೀಟೇಲಾಗಿ ಮಾತಾಡ್ತೀನಿ. ನನ್ನ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ. ದಯವಿಟ್ಟು ನೀವೆಲ್ಲರೂ ಒಂದಾಗಿ ಕೋರ್ಟಲ್ಲಿ ಒಳ್ಳೆ ಸೀನಿಯರ್ ಲಾಯರ್